ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದಾತ್ರಿ ಆಸ್ಟ್ರೋವಿಷನ್ಸ್. ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು. ಈಗ ಜಾತಕದಲ್ಲಿ ಲಗ್ನ ಮತ್ತು 12 ಭಾವಗಳು. ಲಗ್ನ ಅಂತ ಎಲ್ಲಿ ಬರೆದಿರುತ್ತೋ ನಮ್ಮ ಜಾತಕದಲ್ಲಿ ಅದು 1ನೇ ಮನೆ ಲಗ್ನ ಭಾವ ಆಗುತ್ತೆ. ಲಗ್ನ ಭಾವ ಏನನ್ನು ಸೂಚಿಸುತ್ತೆ? ನಮ್ಮ ಸ್ವಂತ ದೇಹದ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ, ನಮ್ಮ ಸ್ವಭಾವ ಗುಣಲಕ್ಷಣದ ಬಗ್ಗೆ ಇದನ್ನು ಲಗ್ನ ಭಾವ ಅಥವಾ ತನುಭಾವದಿಂದ ತಿಳಿದುಕೊಳ್ಬಹುದು. ಲಗ್ನದಿಂದ 2ನೇ ಮನೆ ಧನಭಾವ, ನಮ್ಮ ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಹಣಕಾಸಿನ ಬಗ್ಗೆ 2ನೇ ಮನೆ ಸೂಚಿಸುತ್ತೆ. ಲಗ್ನದಿಂದ 3ನೇ ಮನೆ ಪರಾಕ್ರಮ, ಒಡ ಹುಟ್ಟಿದವರು, ಬರವಣಿಗೆ, ಕಮ್ಯುನಿಕೇಷನ್, ಶಾರ್ಟ್ ಟ್ರಾವೆಲ್. ನೆಕ್ಸ್ಟ್ 4th ಹೌಸ್ ಸುಖ ಭಾವ, ನಮಗೆ ಇರಲಿಕ್ಕೆ ಮನೆ, ಆಸ್ತಿ, ವೆಹಿಕಲ್, ಬಂಗ್ಲೆ, ಹಾಗೆ ನಮ್ಮ ತಾಯಿಯನ್ನು ಸೂಚಿಸುತ್ತೆ. ನೆಕ್ಸ್ಟ್ ಲಗ್ನದಿಂದ 5ನೇ ಮನೆ ಸಂತಾನ, ನಮ್ಮ ವಿದ್ಯೆ, ಪೂರ್ವ ಪುಣ್ಯ, ಪ್ರೀತಿ ಪ್ರೇಮ, ಕ್ರಿಯೇಟಿವಿಟಿ. ನೆಕ್ಸ್ಟ್ 6th ಹೌಸ್ 6ನೇ ಮನೆ ಋಣಭಾವ, ಸಾಲದ ಬಗ್ಗೆ, ರೋಗದ ಬಗ್ಗೆ, ಶತ್ರುಕಾಟ, ಕಾನೂನು ಕಲಹ, ಇದೆಲ್ಲ 6ನೇ ಮನೆಯಿಂದ ತಿಳಿದುಕೊಳ್ಬಹುದು. ನೆಕ್ಸ್ಟ್ ಲಗ್ನದಿಂದ 7ನೇ ಮನೆ ಕಳತ್ರ, ನಮ್ಮ ವಿವಾಹದ ಬಗ್ಗೆ, ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ, ಸ್ಪೌಸ್, ಇದೆಲ್ಲ 7ನೇ ಮನೆಯಿಂದ ತಿಳಿದುಕೊಳ್ಬಹುದು. ನೆಕ್ಸ್ಟ್ ಲಗ್ನದಿಂದ 8ನೇ ಮನೆ ಅಷ್ಟಮ ಭಾವ, ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು, ಆಕಸ್ಮಿಕ ತೊಂದರೆಗಳು, ಆಕ್ಸಿಡೆಂಟ್ಸ್, ಆಯುಷ್ಯ, ರಹಸ್ಯ ವಿದ್ಯೆ, ಇನ್ಲಾಸ್, ಪತಿ ಅಥವಾ ಪತ್ನಿಯ ಕುಟುಂಬದ ಬಗ್ಗೆ 8ನೇ ಮನೆಯಿಂದ ತಿಳಿದುಕೊಳ್ಬಹುದು. ನೆಕ್ಸ್ಟ್ 9ನೇ ಮನೆ ಭಾಗ್ಯ ಭಾವ, ನಮ್ಮ ಧರ್ಮ, ಪೂಜೆ ಪುರಸ್ಕಾರ, ಪ್ರಿನ್ಸಿಪಲ್ಸ್, ಎಥಿಕ್ಸ್, ತಂದೆ, ಗುರು, ದೂರ ಪ್ರಯಾಣ, ಹೈಯರ್ ಎಜುಕೇಷನ್, ಇದೆಲ್ಲ ಇರುತ್ತೆ. ನೆಕ್ಸ್ಟ್ 10th ಹೌಸ್ ಕರ್ಮ ಭಾವ, ನಮ್ಮ ವೃತ್ತಿ, ಸಂಪೂರ್ಣ ಪ್ರೊಫೆಷನ್, ಸಕ್ಸಸ್, ಇದರ ಬಗ್ಗೆ ಸೂಚಿಸುತ್ತೆ. ನೆಕ್ಸ್ಟ್ ಲಗ್ನದಿಂದ 11ನೇ ಮನೆ ಲಾಭ ಭಾವ, ನಮಗೆ ಬರ್ತಕ್ಕಂಥ ಲಾಭ, ಪ್ರಾಫಿಟ್, ವಿಶ್ ಫುಲ್ಫಿಲ್ಮೆಂಟ್, ಅಕ್ಕ ಅಣ್ಣನ ವಿಚಾರ, ಇದನ್ನು 11ನೇ ಮನೆಯಿಂದ ತಿಳಿದುಕೊಳ್ಬಹುದು. ನೆಕ್ಸ್ಟ್ 12ನೇ ಮನೆ ವ್ಯಯ ಭಾವ, ನಮ್ಮ ಖರ್ಚು ವೆಚ್ಚಗಳು, ವಿದೇಶದಲ್ಲಿ ನೆಲೆಸುವುದು, ಬೆಡ್ರೂಮ್ ಲೈಫ್, ತೀರ್ಥಕ್ಷೇತ್ರ ಯಾತ್ರೆ. ಇದಿಷ್ಟು 12 ಭಾವಗಳು ಮತ್ತು ಅವುಗಳು ಸೂಚಿಸುವಂಥ ವಿಷಯಗಳು. ಮೇನ್ ಆಗಿರುವುದನ್ನು ಹೇಳಿದ್ದೀನಿ. ಈಗ ಲಗ್ನಾಧಿಪತಿ, ನಿಮ್ಮ ಲಗ್ನದ ರಾಶಿ, ಈ 12 ರಾಶಿಗಳಲ್ಲಿ ಮೇಷದಿಂದ ಮೀನದವರೆಗೆ ಯಾವುದು ಕೂಡ ಆಗಿರಬಹುದು. ಅದರ ಅಧಿಪತಿ ಮೇಷ ವೃಶ್ಚಿಕ ಲಗ್ನ ಆಗಿದ್ದರೆ ಮಂಗಳ ಅಧಿಪತಿ, ವೃಷಭ ಮತ್ತು ತುಲ ಲಗ್ನ ಆಗಿದ್ದರೆ ಶುಕ್ರ ಅಧಿಪತಿ, ಮಿಥುನ ಮತ್ತು ಕನ್ಯಾ ಲಗ್ನಕ್ಕೆ ಬುಧ ಅಧಿಪತಿ, ಧನು ಮತ್ತು ಮೀನ ಲಗ್ನಕ್ಕೆ ಗುರು ಅಧಿಪತಿ, ಮಕರ ಮತ್ತು ಕುಂಭಕ್ಕೆ ಶನಿ, ಸಿಂಹ ಲಗ್ನ ಆಗಿದ್ದರೆ ಸೂರ್ಯ ಅಧಿಪತಿ ಆಗ್ತಾನೆ, ಕರ್ಕಾಟಕ ಲಗ್ನ ಆಗಿದ್ದರೆ ಚಂದ್ರ ಅಧಿಪತಿ ಆಗ್ತಾನೆ. ಈಗ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಾಧಿಪತಿ ಈ 12 ಭಾವಗಳಲ್ಲಿ ಯಾವ ಭಾವದಲ್ಲಿ ಹೋಗಿ ಕೂತಿದ್ದಾನೆ, ಆಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ. ಈಗ ಜಾತಕದಲ್ಲಿ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದರೆ ನಮಗೆ ಎಂಥ ಸಿಚುವೇಶನ್ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ಕೊಂಡು ಹೋಗ್ಬೋದು, ಮುನ್ನಡೆಸ್ಕೊಂಡು ಹೋಗ್ಬೋದು, ಲೈಫಲ್ಲಿ ಗೆಲುವು ಅಂತ ಸಿಗುತ್ತೆ. ಅದೇ ಲಗ್ನಾಧಿಪತಿ ವೀಕ್ ಆಗಿದ್ದರೆ ಲೈಫಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಎದುರಿಸಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಈಗ ಲಗ್ನಾಧಿಪತಿ ಯಾವ ಭಾವದಲ್ಲಿ ಹೋಗಿ ಕೂತ್ಕೊಂಡ್ರೆ ಏನು ಫಲ, ಆಲ್ರೆಡಿ ನಾನು ಇದನ್ನು ಸಪರೇಟ್ ವಿಡಿಯೋಸ್ ಮಾಡಿದ್ದೇನೆ. ಆ ವಿಡಿಯೋ ನೋಡದೇ ಇರುವವರು ಇದನ್ನು ನೋಡಿ. ಓಕೆ, ಫಸ್ಟ್ ಲಗ್ನ ಅಂದರೆ ನಮ್ಮ ಬಾಡಿ, ಮನಸ್ಸು, ಟೋಟಲ್ ಪರ್ಸ್ನಾಲಿಟಿ. ಲಗ್ನಾಧಿಪತಿ ಹೋಗಿ ಎಲ್ಲಿ ಕೂತ್ಕೊಳ್ತಾನೋ ನಮ್ಮ ಮನಸ್ಸು, ಲೈಫ್ ಆಂಬಿಷನ್ ಅಲ್ಲಿರುತ್ತೆ. ಈಗ ಲಗ್ನಾಧಿಪತಿ ಲಗ್ನದಲ್ಲೇ ಸ್ಥಿತನಾಗಿದ್ದರೆ ಫಸ್ಟ್ ಲಾರ್ಡ್ ಇನ್ ಫಸ್ಟ್ ಹೌಸ್, ಆಗ ಏನಾಗುತ್ತೆ, ಯೂಶ್ವಲಿ ಯಾವುದೇ ಭಾವದ ಅಧಿಪತಿ ಅದೇ ಭಾವದಲ್ಲಿ ಸ್ಥಿತನಾಗಿ ಇದ್ದರೆ ಆ ಭಾವ ಸ್ಟ್ರಾಂಗ್ ಆಗುತ್ತೆ. ಈಗ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಲಗ್ನ ಭಾವಕ್ಕೆ ಬಲ ಬಂತು, ಆಗ ನಾವು ನಮ್ಮ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ, ನಮ್ಮ ಪರ್ಸ್ನಾಲಿಟಿ, ನಮ್ಮ ವ್ಯಕ್ತಿತ್ವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ, ರೆಕಾಗ್ನೈಸೇಷನ್, ಕೀರ್ತಿ, ಹೆಸರು ಮಾಡಬೇಕು, ಆ ಥರ ಇಂಟ್ರೆಸ್ಟ್ ಇರುತ್ತೆ. ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ, ಅವರ ಅಭಿವೃದ್ಧಿ ಅವರ ಗೋಲ್ ಆಗಿರುತ್ತೆ, ಅವರ ಪ್ರಯಾರಿಟೀಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಲಗ್ನಾಧಿಪತಿ ಲಗ್ನದಲ್ಲೇ ಇರುವುದು ಒಂದು ಬೆಸ್ಟ್ ಪ್ಲೇಸ್ಮೆಂಟ್ ಅಂತ ಹೇಳ್ಬಹುದು. ಯಾಕಂದರೆ ಲಗ್ನಕ್ಕೆ ಬಲ ಬರುತ್ತೆ. ಲಗ್ನ ಬಲವಾಗಿದ್ದಾಗ ಮಾತ್ರ ಬೇರೆ ಗ್ರಹಗಳಿಂದ, ಬೇರೆ ಭಾವಗಳಿಂದ ನಮಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಲಗ್ನ ಅದನ್ನು ತಡ್ಕೊಳ್ಳುತ್ತೆ. ಇನ್ನು ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ತನ್ನ 7ನೇ ದೃಷ್ಟಿಯಿಂದ 7th ಹೌಸನ್ನು ನೋಡುತ್ತೆ ಅಲ್ವಾ, ಹಾಗಾಗಿ ಬಿಸ್ನೆಸ್ ಮಾಡಬೇಕು ಮತ್ತು ಪಾರ್ಟ್ನರ್ ಇರಬೇಕು, ಆ ಥರ ಇಂಟ್ರೆಸ್ಟ್ ಕೂಡ ಬರುತ್ತೆ. ಓಕೆ, ಈಗ ಲಗ್ನಾಧಿಪತಿ 2ನೇ ಮನೆಯಲ್ಲಿ ಇದ್ದಾಗ ನಮ್ಮ ಲೈಫ್ ಆಂಬಿಷನ್ ಅನ್ನೋದು ಫ್ಯಾಮಿಲಿಯವರನ್ನು, ಕುಟುಂಬದವರನ್ನು ಜಾಗೃತೆಯಾಗಿ ನೋಡಿಕೊಳ್ಳುವುದು ಅಥವಾ ಕುಟುಂಬದ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಹೇಗಾದರೂ ದುಡ್ಡು ಮಾಡಬೇಕು, ಲೈಫಲ್ಲಿ ಹಣ ಸಂಗ್ರಹಣೆ ಮಾಡಬೇಕು, ಅಸೆಟ್ ಮಾಡಬೇಕು, ಫ್ಯಾಮಿಲಿನ ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಇವರಿಗೆ ಲೈಫಲ್ಲಿ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಬೇಕು, ಹಣವಂತರಾಗಬೇಕು, ಈ ಥರ ಲೈಫ್ ಆಂಬಿಷನ್ ಇರುತ್ತೆ. ಯಾವಾಗಲೂ ಅಷ್ಟೇ ಲಗ್ನಾಧಿಪತಿ ಎಲ್ಲಿರ್ತಾನೋ ಆ ಸ್ಥಾನವನ್ನು ಸ್ಟ್ರಾಂಗ್ ಮಾಡ್ತಾನೆ. ಅವರ ಲೈಫ್ ಆಂಬಿಷನ್ ಅನ್ನೋದು 2nd ಹೌಸ್ ಆಟ್ರಿಬ್ಯೂಟ್ಸ್ ಮೇಲೆ ಇರುತ್ತೆ. ಹಾಗೆ ಇವರು ತಮ್ಮ ಮಾತಿನಿಂದ ಜನರನ್ನು ಇಂಟ್ರಾಕ್ಟ್ ಮಾಡೋದಿರ್ಬೋದು, ಕಮ್ಯುನಿಕೇಷನ್ ಯೂಸ್ ಮಾಡಿ ಹಣ ಸಂಪಾದನೆ ಮಾಡುವ ಪ್ರೊಫೆಷನಲ್ಲಿ ಇರ್ಬೋದು,
ಫುಡ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ತಿಂಡಿ ತಿನಿಸುಗಳಲ್ಲಿ ಆಸಕ್ತಿ ಇರುತ್ತೆ. ಇದು ಲಗ್ನಾಧಿಪತಿ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಹಿರಿಯರಿಂದ ಆಸ್ತಿ ಬರುವಂಥ ಅವಕಾಶ ಇರುತ್ತೆ. ಡೆಫಿನೆಟ್ ಆಗಿ ಫ್ಯಾಮಿಲಿ ಅಸೆಟ್ನ ಎಂಜಾಯ್ ಮಾಡ್ತಾರೆ. ಇನ್ನು ಸೆಕೆಂಡ್ ಹೌಸಲ್ಲಿರುವಂಥ ಲಗ್ನಾಧಿಪತಿ 8ನೇ ಮನೆಯನ್ನು ನೋಡುವುದರಿಂದ 8th ಹೌಸ್ ಇಸ್ ಸೀಕ್ರೆಟ್ಸ್. ಯೂಶ್ವಲಿ ಇವರಿಗೆ ಫ್ಯಾಮಿಲಿಯ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾರೆ. ಇನ್ನು 8th ಹೌಸ್ ಅನ್ನೋದು ಅತ್ತೆ ಮನೆ, ಸೊ ಅಲ್ಲೂ ಕೂಡ ಆಕ್ಟಿವ್ ಪಾರ್ಟ್ ಪ್ಲೇ ಮಾಡುವಂಥ ಚಾನ್ಸಸ್ ಇರುತ್ತೆ. ಅತ್ತೆ ಮನೆಯ ಅಸೆಟ್ ಕೂಡ ಬರುವಂಥ ಅವಕಾಶ ಇರುತ್ತೆ. ಈಗ ಲಗ್ನಾಧಿಪತಿ 3ನೇ ಮನೆಯಲ್ಲಿ ಇದ್ದಾಗ, 3ನೇ ಮನೆ ಅನ್ನೋದು ಪರಾಕ್ರಮ ಭಾವ. ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ನಾವು ಪ್ರತಿಯೊಂದರಲ್ಲೂ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ, ತುಂಬಾ ಎನರ್ಜಿ ಹಾಕಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆಗ ನಮಗೆ ಸಕ್ಸಸ್ ಸಿಗುತ್ತೆ. 3ನೇ ಮನೆ ಅನ್ನುವುದು ನಮ್ಮ ಕಮ್ಯುನಿಕೇಷನ್, ಸೊಸೈಟಿಯಲ್ಲಿ ನಮ್ಮ ಕಮ್ಯುನಿಕೇಷನ್ ಹೇಗಿರುತ್ತೆ. ಸೆಕೆಂಡ್ ಹೌಸ್ ಅನ್ನೋದು ನಮ್ಮ ವಾಣಿಸ್ಥಾನ, ಮಾಮೂಲಿ ನಮ್ಮ ಮಾತನ್ನು ಇಂಡಿಕೇಟ್ ಮಾಡಿದರೆ. 3rd ಹೌಸ್ ಅನ್ನೋದು ಸೊಸೈಟಿಯಲ್ಲಿ ನಾವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಇವರು ಜನರೊಟ್ಟಿಗೆ ಸೇರಲಿಕ್ಕೆ, ಅವರೊಂದಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಏನಾದರೂ ಸರಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕೆಲವೊಬ್ಬರಿಗೆ ತುಂಬ ನಾಲೆಜ್ ಇರುತ್ತೆ, ಬಟ್ ದೇ ಡೋಂಟ್ ವಾಂಟ್ ಟು ಸ್ಪ್ರೆಡ್. ಆದರೆ ಲಗ್ನಾಧಿಪತಿ 3ನೇ ಮನೆಯಲ್ಲಿ ಇರುವವರಿಗೆ ಪ್ರತಿಯೊಂದನ್ನು, ಅವರಿಗೆ ಗೊತ್ತಿರುವುದನ್ನು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನೋಡ್ತಾರೆ. ಇವರನ್ನು ಒಳ್ಳೆ ಪ್ರೀಚರ್ಸ್, ಪ್ರವಚನಕಾರರು ಅಂತ ಹೇಳ್ಬೋದು. ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ, ಪಬ್ಲಿಕ್ ಸ್ಪೀಕರ್ಸ್, ಪ್ರೀಚರ್ಸ್ ಅಂತ ಹೇಳ್ಬೋದು. ಯೂಶ್ವಲ್ ಆಗಿ ಇವರಿಗೆ ಮಾರ್ಕೆಟಿಂಗ್ ಪ್ರೊಫೆಷನ್, ಮೀಡಿಯಾ ಪ್ರೊಫೆಷನಲ್ಲಿ ಸಕ್ಸಸ್ ಸಿಗುವ ಅವಕಾಶ ಇರುತ್ತೆ. ಇನ್ನು ಲಗ್ನಾಧಿಪತಿ 3ನೇ ಮನೆಗೆ ಬಂದಾಗ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ತೀವ್ರವಾದ ಆಸಕ್ತಿ ಇರುತ್ತೆ. ಇನ್ನು 3rd ಹೌಸ್ ಅನ್ನುವುದು ನಮ್ಮ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು. ಹಾಗಾಗಿ ಒಡ ಹುಟ್ಟಿದವರೊಂದಿಗೆ ಒಂದು ಕಾರ್ಮಿಕ ಬಂಧ ಇರುತ್ತೆ. ಅದು ಸಮ್ಟೈಮ್ಸ್ ಸಪೋರ್ಟಿವ್, ಸಮ್ಟೈಮ್ಸ್ ಕಾಂಪಿಟೇಟಿವ್, ಬಟ್ ಅಲ್ಲೊಂದು ಸ್ಟ್ರಾಂಗ್ ಕರ್ಮ ಬಂಧ ಇರುತ್ತೆ. ಇನ್ನು 3rd ಹೌಸ್ ಅನ್ನುವುದು ಶಾರ್ಟ್ ಟ್ರಾವೆಲ್ನ ಇಂಡಿಕೇಟ್ ಮಾಡುವುದರಿಂದ ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಲೈಫ್ ಮೇ ಇನ್ವಾಲ್ವ್ ಶಾರ್ಟ್ ಟ್ರಾವೆಲ್ ಅಥವಾ ಎನ್ವಿರಾನ್ಮೆಂಟ್ ಚೇಂಜಸ್ ಸಿಗುತ್ತೆ. ಇನ್ನು ಲಗ್ನಾಧಿಪತಿ ತನ್ನ 7ನೇ ದೃಷ್ಟಿಯಿಂದ 9th ಹೌಸ್ ಅನ್ನು ನೋಡುವುದರಿಂದ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ, ಡಬಲ್ ಡಿಗ್ರಿ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು 9th ಹೌಸ್ ಅನ್ನೋದು ದೂರ ಪ್ರಯಾಣ, ಸೊ ಫಾರಿನ್ ಟ್ರಾವೆಲ್ ಮಾಡಿದರೆ ಸಕ್ಸಸ್ ಸಿಗುವ ಅವಕಾಶ ಇರುತ್ತೆ. ಈಗ ಲಗ್ನಾಧಿಪತಿ 4th ಹೌಸಲ್ಲಿ ಇದ್ದಾಗ ಇವರಿಗೆ ತಾಯಿ ಅಂದರೆ, ಮಾತೃಭೂಮಿ ಅಂದರೆ ತುಂಬ ಪ್ರೀತಿ ಅಭಿಮಾನ ಇರುತ್ತೆ. ಇವರಿಗೆ ಹೋಮ್ ಕಂಫರ್ಟ್ನ ಎಂಜಾಯ್ ಮಾಡುವಂಥ ನೇಚರ್ ಇರುತ್ತೆ. ಕಂಫರ್ಟೇಬಲ್ ಹೌಸ್, ಅವರಿಗೆ ಯಾವ ರೀತಿ ಕಂಫರ್ಟೇಬಲ್, ಲಕ್ಸುರಿ ಅಂದರೆ ಕಂಫರ್ಟೇಬಲ, ಅದು ಎಗೇನ್ ಲಗ್ನ ಮತ್ತು ಲಗ್ನಾಧಿಪತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶುಕ್ರ ಲಗ್ನಾಧಿಪತಿಯಾಗಿ 4th ಹೌಸ್ಗೆ ಬಂದಾಗ ಇವರಿಗೆ ಮನೆ ಲಕ್ಸುರಿ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಮನೆಯನ್ನು ತುಂಬ ಡೆಕೋರೇಟಿವ್ ಆಗಿ, ಒಳ್ಳೆ ಇಂಟೀರಿಯರ್ ಮಾಡಿಸಿ ಬ್ಯೂಟಿಫುಲ್ ಆಗಿ ಕಾಣಬೇಕು, ಈ ಥರ ಇಂಟ್ರೆಸ್ಟ್ ಇರುತ್ತೆ. ಅದೇ ಗುರು ಲಗ್ನಾಧಿಪತಿಯಾಗಿ 4th ಹೌಸಿಗೆ ಬಂದಾಗ ಮನೆ ರಿಲಿಜಿಯಸ್ ಆಗಿ ಆಚಾರ ವಿಚಾರ ಪಾಲನೆ ಮಾಡುವುದು, ಈ ಥರ. ಸೊ ಕಂಫರ್ಟೇಬಲ್ ಲೈಫಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇವರಿಗೆ ಮದರ್ಲ್ಯಾಂಡಲ್ಲಿ ಸೆಟ್ಲ್ ಆಗುವಂಥ ಅವಕಾಶ ಜಾಸ್ತಿ ಇರುತ್ತೆ. ಹೆಚ್ಚಿನವರಿಗೆ ಹುಟ್ಟಿದ ಊರಲ್ಲಿ ಸಕ್ಸಸ್ ಸಿಗುತ್ತೆ, ಜಾಸ್ತಿ ಕಷ್ಟಪಡಲಿಕ್ಕಿಲ್ಲ. ಕಷ್ಟಪಡುವ ಕೆಲಸ ಇವರು ಮಾಡಲ್ಲ, ಮೈಂಡ್ ರಿಲೇಟೆಡ್ ಕೆಲಸ ಮಾಡ್ತಾರೆ. ಇವರಿಗೆ ಹುಟ್ಟಿದ ಭೂಮಿ, ಆ ಪ್ಲೇಸಲ್ಲೇ ಸಕ್ಸಸ್ ಸಿಗುವಂಥದ್ದು ಜಾಸ್ತಿ ಇರುತ್ತೆ. ವಿದೇಶದಲ್ಲಿ ಸೆಟ್ಲ್ ಆಗುವಂಥ ಅವಕಾಶ ಕಡಿಮೆ ಇರುತ್ತೆ. ಇನ್ನು ವಿದೇಶಕ್ಕೆ ಬೇರೆ ಕನೆಕ್ಷನ್ ಇದೆಯಾ, ಜಾತಕದಲ್ಲಿ ಬೇರೆ ಕಾಂಬಿನೇಷನ್ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ತಾಯಿ ಜೊತೆ ಇರಬಹುದು, ಮನೆ ಇರಬಹುದು, ಗಾಡಿ ಜೊತೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ. ಕೆಲವೊಬ್ಬರಿಗೆ ತಾಯಿಯ ಗುಣಲಕ್ಷಣಗಳು ಕೂಡ ಬರುವಂಥ ಸಾಧ್ಯತೆ ಇದೆ, ಅವರ ಹೋಲಿಕೆ ಬರುವ ಸಾಧ್ಯತೆ ಇರುತ್ತೆ. ಅವರ ಲೈಫ್ ಸ್ಟೈಲ್ ಆಗ್ಬೋದು, ಅವರ ಹಾಗೆ ಬಿಹೇವ್ ಮಾಡುವಂಥದ್ದು, ಈ ಥರದ್ದು ತಾಯಿಯಿಂದ ಬರುವ ಸಾಧ್ಯತೆ ಇದೆ. ಇನ್ನು ಲೈಫ್ ಫೋರ್ಸ್ ಚತುರ್ಥದಲ್ಲಿ ಇದ್ದಾಗ ಮನೆ ಕಟ್ಟುವುದಿರಬಹುದು. ಇನ್ನು ಲಗ್ನಾಧಿಪತಿ ದಶಮ ಸ್ಥಾನವನ್ನು ನೋಡುವುದರಿಂದ ಕರಿಯರ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಸೀರಿಯಸ್ನೆಸ್ ಇರುತ್ತೆ. ಹೋಮ್ಲ್ಯಾಂಡಿಂದ ಕರಿಯರ್ ವೈಸ್ ಬಿಲ್ಡ್ ಮಾಡಿಕೊಳ್ಳುವಂತಹ, ಸಕ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್, ರಿಯಲ್ ಎಸ್ಟೇಟ್, ಅಗ್ರಿಕಲ್ಚರ್ ಇದರಲ್ಲೆಲ್ಲ ಅವಕಾಶ ಇರುತ್ತೆ. ಓವರಾಲ್ ಒಬ್ಬ ಸಕ್ಸಸ್ಫುಲ್ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ, ಮದರ್ಲ್ಯಾಂಡ್ಗೆ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಅವರನ್ನು ಕೇರ್ ಮಾಡುವ ಅವಕಾಶ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ಈಗ ಲಗ್ನಾಧಿಪತಿ 5th ಹೌಸಲ್ಲಿ ಇದ್ದಾಗ ಯೂಶುವಲ್ ಆಗಿ ಲಗ್ನ ಅನ್ನೋದು ಕೇಂದ್ರ ಮತ್ತು ತ್ರಿಕೋನ ಎರಡೂ ಆಗುತ್ತೆ. ಕೇಂದ್ರಾಧಿಪತಿ ತ್ರಿಕೋನದಲ್ಲಿ ಅಥವಾ ತ್ರಿಕೋನಾಧಿಪತಿ ಕೇಂದ್ರದಲ್ಲಿ ಇದ್ದಾಗ ಅದನ್ನು ರಾಜಯೋಗ ಅಂತಾರೆ. ಸೊ ಹಾಗಾಗಿ ಲಗ್ನಾಧಿಪತಿ 4th ಹೌಸಲ್ಲಿ ಬಂದಾಗ, 5th ಹೌಸಲ್ಲಿ ಬಂದಾಗ ಅದು ರಾಜಯೋಗವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ 50%, ಅದು ಯಾವ ಗ್ರಹ ಕೂಡ ಆಗಿರಲಿ, ಲಗ್ನಾಧಿಪತಿ ಬಂದು ಪಂಚಮದಲ್ಲಿ ಸ್ಥಿತನಿದ್ದಾಗ ರಾಜಯೋಗ ಏರ್ಪಡುತ್ತೆ. 50% ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಆ ಗ್ರಹ ಆಲ್ರೆಡಿ ರೆಡಿ ಇರುತ್ತೆ ಅಂತ ಅರ್ಥ. ಜಾತಕ ಹೇಗೆ ಇರಲಿ 50% ಬೆನಿಫಿಕ್ ರಿಸಲ್ಟ್ ಇರುತ್ತೆ ಅಂತ ಹೇಳ್ಬೋದು. ಆ ಗ್ರಹದ ದಶ ಅಂತರ್ದಶ ಬಂದಾಗ ಒಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ.
ಲಗ್ನಾಧಿಪತಿ ಪಂಚಮದಲ್ಲಿ ಬಂದಾಗ ನಮ್ಮಲ್ಲಿರುವ ಟ್ಯಾಲೆಂಟ್ನ ಇಂಡಿಕೇಟ್ ಮಾಡುತ್ತೆ. ಕ್ರಿಯೇಟಿವಿಟಿ ಟ್ಯಾಲೆಂಟ್ ಯೂಶ್ವಲ್ ಆಗಿ ಇವರು ಬೇರೆಯವರಿಗಿಂತ ಜಾಸ್ತಿ ಕ್ರಿಯೇಟಿವ್ ಆಗಿರಲಿಕ್ಕೆ ಅವಕಾಶ ಇರುತ್ತೆ. ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಇರುತ್ತೆ. ಮೇ ಬಿ ಚೆನ್ನಾಗಿ ಪೇಂಟಿಂಗ್ ಮಾಡೋದಿರ್ಬೋದು, ಇಲ್ಲ ಒಳ್ಳೆ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇರ್ಬೋದು, ಡ್ರಾಮಾ, ಸ್ಟೇಜ್ ಪರ್ಫಾರ್ಮೆನ್ಸ್ ಇದರಲ್ಲೆಲ್ಲ ಇಷ್ಟ ಇರುತ್ತೆ. ಇಲ್ಲ ಈ ಥರ ಟ್ಯಾಲೆಂಟ್ಸ್ ಏನೂ ಇಲ್ಲ ಅಂದರೆ ಒಂದು ಕ್ರಿಯೇಟಿವಿಟಿ ಥಾಟ್ಸ್, ಯಾವುದೇ ಥರದ ಕ್ರಿಯೇಟಿವಿಟಿ ಆದರೂ ಸರಿ ಅದನ್ನು ಎಂಜಾಯ್ ಮಾಡ್ತಾರೆ. ಅಲ್ಲದೆ ಪಂಚಮ ಸ್ಥಾನ ಅನ್ನೋದು ಈ ಎಂಟರ್ಟೈನ್ಮೆಂಟ್ ಅನ್ನೋದು, ಎಲ್ಲ ಈ ಮೂವೀಸ್, ಫಿಲ್ಮ್ಸ್, ಆಲ್ ಎಂಟರ್ಟೈನ್ಮೆಂಟ್. ಇವರಿಗೆ ಜಾಸ್ತಿ ಮೂವೀಸ್ನ ಎಂಜಾಯ್ ಮಾಡುವಂಥದ್ದು, ಒಟ್ಟಾರೆ ಎಂಟರ್ಟೈನ್ಮೆಂಟ್ನ ಜಾಸ್ತಿ ಇಷ್ಟಪಡ್ತಾರೆ. ಅದು ಏನಾದರೂ ಸರಿ, ಈ ಪಂಚಮ ಸ್ಥಾನ ಅನ್ನೋದು ಹಾಗೆ ಇವರು ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ, ಮಕ್ಕಳಿಗೆ ಕ್ಲೋಸ್ ಆಗಿರ್ತಾರೆ, ಅವರ ಹತ್ರನೇ ಮಕ್ಕಳಿರಬೇಕು, ಜಾಸ್ತಿ ದೂರ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ, ಮೇ ಬಿ ಬೇರೆ ದೇಶಗಳಿಗೆ ಕಳಿಸ್ಲಿಕ್ಕೆ ಜಾಸ್ತಿ ಇಷ್ಟಪಡಲ್ಲ. ಹಾಗೆ ಇವರನ್ನು ಫ್ರೆಂಡ್ಲಿ ಪೀಪಲ್ ಅಂತ ಹೇಳ್ಬೋದು. ಲಗ್ನಾಧಿಪತಿ ಪಂಚಮದಲ್ಲಿ ಇರುವವರು ಈಸಿಯಾಗಿ ಫ್ರೆಂಡ್ಸ್ನ ಮಾಡ್ಕೊಳ್ತಾರೆ, ಮತ್ತು ಇವರು ಹೆಚ್ಚು ಬುದ್ಧಿವಂತಿಕೆಯಿಂದ ಜೀವನ ಸಾಗಿಸ್ತಾರೆ, ಹೆಚ್ಚು ಕಷ್ಟಪಡುವುದಿಲ್ಲ. ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದರೆ ಬುದ್ಧಿವಂತಿಕೆ ಯೂಸ್ ಮಾಡ್ತಾರೆ. ಜೀವನ ಅಂದರೆ ಏನು, ಜೀವನ ಹೇಗೆ ಸಾಗಿಸಬೇಕು, ಯಾವ ಥರ ಬದುಕಬೇಕು, ಎಷ್ಟೇ ಕಷ್ಟ ಬಂದರೂ ಇಂಟೆಲಿಜೆನ್ಸಿಂದ ಸಾಲ್ವ್ ಮಾಡ್ಕೊಳ್ತಾರೆ. ಇನ್ನು ಪಂಚಮ ಸ್ಥಾನ ಅನ್ನೋದು ಹೀಲಿಂಗ್. ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಹೀಲಿಂಗ್ ಪ್ರೊಫೆಷನ್ ಚಾಯ್ಸ್ ಮಾಡ್ಕೊಳ್ಳುವಂಥ ಅವಕಾಶ ಇರುತ್ತೆ, ಸೊಲ್ಯೂಷನ್ ಕೊಡುವಂಥ ಪ್ಲೇಸ್. ಆಸ್ಟ್ರಾಲಜಿ, ವಾಸ್ತು, ಹಸ್ತರೇಖೆ, ಹೀಲಿಂಗ್ ಪ್ರೊಫೆಷನ್ ಇದರಲ್ಲೂ ಅವಕಾಶ ಇರುತ್ತೆ. ಇನ್ನು ಲಗ್ನಾಧಿಪತಿ ಪಂಚಮದಲ್ಲಿ ಇದ್ದಾಗ ಟೀನೇಜಲ್ಲಿ ಲವ್ ಅಫೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಸಕ್ಸಸ್ ಆಗುತ್ತಾ, ಮ್ಯಾರೇಜ್ವರೆಗೆ ಇರುತ್ತಾ, ಅದು ಸೆಕೆಂಡ್ರಿ, ಮತ್ತೆ ಚಾರ್ಟಲ್ಲಿ ಬೇರೆ ಕಾಂಬಿನೇಷನ್ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಪಂಚಮದಲ್ಲಿರುವಂಥ ಲಗ್ನಾಧಿಪತಿ 11th ಹೌಸನ್ನು ನೋಡುವುದರಿಂದ, 11th ಹೌಸ್ ಅನ್ನುವುದು ನಮ್ಮ ಗೇನ್ಸ್, ಲಾಭ, ಫ್ರೆಂಡ್ ಸರ್ಕಲ್. ಯೂಶ್ವಲ್ ಆಗಿ ಇವರು ತಮ್ಮ ಕ್ರಿಯೇಟಿವಿಟಿಯನ್ನು ಇನ್ಕಮ್ ಸೋರ್ಸ್ ಆಗಿ ಮಾಡ್ಕೊಳ್ಬಹುದು. ಲೈಕ್ ಪೇಂಟಿಂಗ್ ಇರಬಹುದು, ಫಿಲ್ಮ್ ಆರ್ಟಿಸ್ಟ್ ಇರಬಹುದು, ಸ್ಕ್ರಿಪ್ಟ್ ರೈಟಿಂಗ್ ಇರಬಹುದು, ವಾಟ್ ಎವರ್ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಸಕ್ಸಸ್ನ ಎಂಜಾಯ್ ಮಾಡಲಿಕ್ಕೆ ದಿಸ್ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಅಂತ ಹೇಳ್ಬಹುದು. ಲಗ್ನಾಧಿಪತಿ ಪಂಚಮದಲ್ಲಿದ್ದು ಲಾಭಸ್ಥಾನ ನೋಡುವುದರಿಂದ ಯೂಶ್ವಲ್ ಆಗಿ ಇವರಿಗೆ ಆ ಪಂಚಮ ಸ್ಥಾನದ ಪ್ರಭಾವದಿಂದ ಕ್ರಿಯೇಟಿವಿಟಿಯನ್ನು ಇನ್ಕಮ್ ಸೋರ್ಸ್ ಆಗಿ ಅಥವಾ ಕರಿಯರ್ ಆಗಿ ತಗೊಳ್ಳುವಂಥ ಅವಕಾಶ ಇರುತ್ತೆ. ಸೊ ಇದರಲ್ಲಿ ಲಗ್ನಾಧಿಪತಿ ಯಾವ ಗ್ರಹ, ಪಂಚಮ ಭಾವ ಯಾವ ರಾಶಿ, ಪಂಚಮಾಧಿಪತಿಯ ಪ್ಲೇಸ್ಮೆಂಟ್, ಕಾರಕ ಆಫ್ ದಟ್ ಸೈನ್ ವಿಲ್ ಶೋ ಎಕ್ಸಾಕ್ಟ್ಲಿ ವೇರ್ ಅವರ್ ಲೈಫ್ ಪ್ಯಾಷನ್ ಇಸ್ ಗೋಯಿಂಗ್ ಟು ಬಿ. ಈಗ ಶುಕ್ರ ಲಗ್ನಾಧಿಪತಿಯಾಗಿ ಪಂಚಮದಲ್ಲಿ ಇದ್ದರೆ ಆರ್ಟಿಸ್ಟ್ ಆಗುವಂತಹ ಸಾಧ್ಯತೆ, ಕಲೆ, ಮ್ಯೂಸಿಕ್, ಡ್ಯಾನ್ಸಿಗೆ ಸಂಬಂಧಪಟ್ಟಂಥದ್ದು, ಫ್ಯಾಷನ್, ಬ್ಯೂಟಿಷಿಯನ್, ಈ ಥರ ಕ್ರಿಯೇಟಿವಿಟಿ ಶುಕ್ರನಿಗೆ ಸಂಬಂಧಪಟ್ಟಂಥ ಟ್ಯಾಲೆಂಟ್. ಸೊ ಇನ್ನೊಂದೇನೆಂದರೆ ಲಗ್ನಾಧಿಪತಿ ಲಾಭದ ಸ್ಥಾನವನ್ನು ನೋಡುವುದರಿಂದ ನಮ್ಮ ಒಂದು ಮನಸ್ಸು ದುಡ್ಡು, ಲಾಭದ ಕಡೆಗೆ ಯಾವಾಗಲೂ ಇರುತ್ತೆ. ತುಂಬ ಲಾಭ ಬರಬೇಕು, ಸ್ಯಾಲ್ರಿ ಬರಬೇಕು, ಇದರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ. ಈಗ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ, 6ನೇ ಮನೆಯನ್ನು ದುಸ್ಥಾನ ಅಂತ ಕರೀತಾರೆ ವೇದಿಕ್ ಆಸ್ಟ್ರಾಲಜಿಯಲ್ಲಿ. ಯಾಕಂದರೆ ಅದು ರೋಗಸ್ಥಾನ, ಸಾಲ, ಶತ್ರುಸ್ಥಾನ, ಕೋರ್ಟ್ ಕೇಸ್, ಡಿಸ್ಪ್ಯೂಟ್ಸ್. ಸೊ ಲಗ್ನಾಧಿಪತಿ ಅಲ್ಲಿದ್ದಾಗ ಯೂಶ್ವಲ್ ಆಗಿ ಇವರು ಈ ಥರ ಈವೆಂಟ್ಸ್ನ ಜಾಸ್ತಿ ಫೇಸ್ ಮಾಡಬೇಕಾಗುತ್ತೆ. ಅಂದರೆ ಒಮ್ಮೆಲೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಒಮ್ಮೆಲೆ ಡಿಸ್ಪ್ಯೂಟ್ಸ್ ಆಗುತ್ತೆ ಅಂತ ಅರ್ಥ ಅಲ್ಲ. ಆ ಥರ ಡೀಲ್ ಮಾಡುವ ಅವಕಾಶ ಇರುತ್ತೆ. ಲೈಕ್ ಅದು ಪ್ರೊಫೆಷನಲ್ಲಿ ಆಗ್ಬೋದು, ಇಟ್ ಕುಡ್ ಬಿ ಎ ಪ್ರೊಫೆಷನ್. ಆ ಥರ ರಿಸ್ಕ್ ಇರುವ ಪ್ರೊಫೆಷನ್ನ ಚಾಯ್ಸ್ ಮಾಡಿಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಲೈಕ್ ಪೊಲೀಸ್ ಆಫೀಸರ್ ಇರ್ಬೋದು, ಇಲ್ಲ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವಂಥದ್ದು ಇರ್ಬೋದು. ಅದು ಯಾಕಂದರೆ 6th ಇರುವಂಥ ಲಗ್ನಾಧಿಪತಿ 12ನೇ ಮನೆಯನ್ನು ನೋಡುವುದರಿಂದ 12th ಅನ್ನೋದು ಹಾಸ್ಪಿಟಲ್ ಅಲ್ವಾ, ಹಾಗಾಗಿ ಡಾಕ್ಟರ್ ಆಗಿ ವರ್ಕ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಇನ್ನು ಕಾಂಪಿಟೇಷನ್ ಫೇಸ್ ಮಾಡಲಿಕ್ಕೆ 6ನೇ ಮನೆ ಬೇಕು. 6th ಹೌಸ್ ಅನ್ನೋದು ನಾವು ಮಾಡುವ ಕೆಲಸ, ಡೈಲಿ ರೂಟೀನ್, ದಿನನಿತ್ಯದ ವಹಿವಾಟು, ಇನ್ನು ಸೇವೆ ಮಾಡುವಂಥದ್ದು, ಪಬ್ಲಿಕ್ ಸರ್ವಿಸ್, ಈ ಥರ ಸೇವೆ ರಿಲೇಟೆಡ್. ಇನ್ನು ಲೆಕ್ಕಾಚಾರ, ಆಡಿಟಿಂಗ್, ಅಕೌಂಟೆನ್ಸಿ, ಟ್ರಾನ್ಸ್ಪರೆನ್ಸಿ ಇದೆಲ್ಲ 6ನೇ ಮನೆಯಲ್ಲಿ ಬರುತ್ತೆ. ಹಾಗೆ 6th ಹೌಸ್ ಅನ್ನೋದು ಕೋರ್ಟ್ ಹೌಸ್, ಕೋರ್ಟ್ ಡಿಸ್ಪ್ಯೂಟ್ಸ್ ಅಂಥದ್ದು. ಸೊ ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಒಂದು ಲೀಗಲ್ ಫೀಲ್ಡಲ್ಲಿ ಹೋಗುವಂಥ ಅವಕಾಶ ಇರುತ್ತೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಪ್ರಾಬ್ಲಮ್ ಇದ್ದವರಿಗೆ ಹೆಲ್ಪ್ ಮಾಡುವಂಥದ್ದು, ಈ ಥರ ಫೀಲ್ಡಲ್ಲಿ ಹೋಗುವಂಥ ಅವಕಾಶ ಕೂಡ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಸ್ ಲಗ್ನಾಧಿಪತಿ ಆಗಿದ್ದರೆ ಮಾರ್ಸ್ ಗಿವ್ಸ್ ಎಕ್ಸಲೆಂಟ್ ಫೈಟಿಂಗ್ ಎಬಿಲಿಟಿ, ಒಳ್ಳೆ ಪೊಲೀಸ್ ಆಫೀಸರ್ ಆಗಲಿಕ್ಕೆ, ಹಾಗೆ ಡಾಕ್ಟರ್ ಆಗಲಿಕ್ಕೆ. ಮಾರ್ಸ್ ಅಂದರೆ ಸರ್ಜರಿ ಕೂಡ, ಕಟ್ಸ್ ಅದೆಲ್ಲ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಇರುತ್ತೆ. ಇನ್ನು ಬುಧ ಲಗ್ನಾಧಿಪತಿಯಾಗಿ 6th ಹೌಸಲ್ಲಿ ಬಂದಾಗ ಅಕೌಂಟ್ಸ್, ಫಿನಾನ್ಸ್ ರಿಲೇಟೆಡ್ ಕೆಲಸ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಇದು ಪ್ರೊಫೆಷನಲ್ಲಿ ಇದ್ದಾಗ ಪಾಸಿಟಿವ್ ಸೈಡ್ ಚೆನ್ನಾಗಿರುತ್ತೆ.
ಇನ್ನು ನೆಗೆಟಿವ್ ಸೈಡಿಗೆ ಬಂದಾಗ ಲೈಫಲ್ಲಿ ರಿಸ್ಕ್ ಬರುವಂಥದ್ದು ಜಾಸ್ತಿ. ಲೈಫಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಕೂಡ ಇವರು. ಇನ್ನು ಲಗ್ನಾಧಿಪತಿ 6ಗೆ ಬಂದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಕ್ರೋನಿಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು 7ನೇ ದೃಷ್ಟಿಯಿಂದ 12ನೇ ಮನೆಯನ್ನು ನೋಡುವುದರಿಂದ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಕ್ರಿಯೇಟ್ ಆಗುತ್ತೆ, ಟ್ರಾವೆಲಿಂಗ್ ಕೂಡ ಇರುತ್ತೆ. ಓಕೆ, ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಅನಾರೋಗ್ಯ, ಸಾಲ ಮಾಡುವಂಥದ್ದು, ಖರ್ಚು ವೆಚ್ಚ ಜಾಸ್ತಿ ಇದೆಲ್ಲ ಇರುತ್ತೆ ಅಲ್ವಾ. ಈಗ ನಾವು 6th ಹೌಸ್ ಮತ್ತು 12th ಹೌಸ್ ಆಟ್ರಿಬ್ಯೂಟ್ಸ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡಾಗ, ಡಾಕ್ಟರ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ, ಪೊಲೀಸ್ ಆಗಿ ಸೇವೆ ಸಲ್ಲಿಸುವುದರಿಂದ, ಬೇರೆ ಯಾವುದೇ ರೀತಿಯ ಸೇವೆ ಮಾಡುವುದರಿಂದ, ಇನ್ನು ಲೆಕ್ಕಾಚಾರ ಇಟ್ಕೊಂಡು ಹೋದಾಗ, CA ಆಗಿ ಕೆಲಸ ಮಾಡಿದಾಗ, ಬ್ಯಾಂಕಲ್ಲಿ ಕೆಲಸ ಮಾಡಿದರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥದ್ದು, ಚಾರಿಟಿ ದಾನ ಧರ್ಮ ಮಾಡುವಂಥದ್ದು, ದೇವರಲ್ಲಿ ನಂಬಿಕೆ ಇಡುವಂಥದ್ದು, ಸೇವೆ ಮಾಡುವುದು, ಇದೆಲ್ಲ ಮಾಡುವುದರಿಂದ 6ನೇ ಮನೆಯಲ್ಲಿ ಬರುವಂತಹ ರೋಗ, ಸಾಲ, ಶತ್ರುಕಾಟ, ಡಿಸ್ಪ್ಯೂಟ್ಸ್ ಇದೆಲ್ಲ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಪಾಸಿಟಿವ್ ಆಗಿ 6th ಹೌಸ್ ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಲಗ್ನಾಧಿಪತಿ 7th ಹೌಸಲ್ಲಿ ಇದ್ದಾಗ, 7th ಹೌಸ್ ಸಪ್ತಮ ಸ್ಥಾನ. ಸಪ್ತಮ ಸ್ಥಾನ ಅನ್ನೋದು ಬಿಸ್ನೆಸ್ ಹೌಸ್, ಡೀಲಿಂಗ್ ವಿತ್ ಕಸ್ಟಮರ್ಸ್. ಹಾಗೆ 7ನೇ ಮನೆ ಅನ್ನೋದು ಹೌಸ್ ಆಫ್ ಮ್ಯಾರೇಜ್, ಸ್ಪೌಸ್, ಪಾರ್ಟ್ನರ್ಶಿಪ್, ಲೀಗಲ್ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಪಾರ್ಟ್ನರ್ಶಿಪ್. ಫಸ್ಟ್ ಹೌಸ್ ಅನ್ನೋದು ನಾವಾದರೆ 7th ಹೌಸ್ ಅನ್ನೋದು ಅಪೋಸಿಟ್ ಪಾರ್ಟಿ, ಅದರ್ ಪೀಪಲ್, ಉಳಿದವರೆಲ್ಲ ನಮಗೆ ಸಪ್ತಮ. ಈಗ ಲಗ್ನಾಧಿಪತಿ ಸಪ್ತಮದಲ್ಲಿ ಇದ್ದಾಗ ಇವರಿಗೆ ಒಬ್ಬ ಪಾರ್ಟ್ನರ್ ಇರುವುದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಒಂದು ರಿಲೇಷನಲ್ಲಿ ಇರುವುದು, ಹಾಗೆ ಹಸ್ಬೆಂಡ್ ಅಥವಾ ವೈಫ್ ಜೊತೆ ಇರುವುದು ಇವರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ. ಟೋಟಲಿ ಇವರಿಗೆ ಜೊತೆಯಲ್ಲಿ ಒಬ್ಬರು ಇರಬೇಕು. ಇನ್ನು ಮದುವೆ ನಂತರ ಕೆಲವೊಬ್ಬರಿಗೆ ಸಕ್ಸಸ್ ಸಿಗುತ್ತೆ, ರೆಕಾಗ್ನೈಸೇಷನ್ ಸಿಗುತ್ತೆ. ಹಾಗೆ ಇವರಿಗೆ ಜನರ ಜೊತೆ ಮಿಂಗಲ್ ಆಗುವುದು, ಪಬ್ಲಿಕ್ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥದ್ದು. ಸಪ್ತಮದಲ್ಲಿ ಲಗ್ನಾಧಿಪತಿ ಇದ್ದಾಗ ಬೇರೆಯವರ ಜೊತೆಗೆ ಜಾಸ್ತಿ ಬೆರೀಲಿಕ್ಕೆ ಅವಕಾಶ ಇರುತ್ತೆ. ಇದು ಪಾಸಿಟಿವ್ ಎಫೆಕ್ಟ್. ಯೂಶ್ವಲ್ ಆಗಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಲಿಕ್ಕೆ, ಪೊಲಿಟಿಕ್ಸ್ ಇರ್ಬೋದು, ಮೂವೀಸ್ ಇರ್ಬೋದು, ಈ ಥರ. ಇನ್ನು ಇವರು ಬಿಸ್ನೆಸ್ ಡೀಲ್ಸ್ ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಕನ್ಸಲ್ಟಿಂಗ್, ಕ್ಲೈಂಟ್ ಬೇಸಿಸ್ ಪ್ರೊಫೆಷನ್ಸ್ಗೆ ಇವರ ಸೆಲ್ಫ್ ಎಫರ್ಟಿಂದ ರೆಕಾಗ್ನೈಸೇಷನ್ ಪಡ್ಕೊಳ್ಳಿಕ್ಕೆ, ಕಷ್ಟಪಟ್ಟು ಹೆಸರು ಮಾಡಲಿಕ್ಕೆ ಆಟೋಮೆಟಿಕ್ ಆಗಿ ಬರಲ್ಲ. ವಿತ್ ದೇರ್ ಸೆಲ್ಫ್ ಎಫರ್ಟ್ ಒಳ್ಳೆ ಹೆಸರು ಮಾಡ್ತಾರೆ. ಇನ್ನು ಲಗ್ನಾಧಿಪತಿ 7th ಅಲ್ಲಿ ಇದ್ದಾಗ ನಿಮ್ಮ ಪಾರ್ಟ್ನರ್ ಮಾತನ್ನು ಕೇಳಬೇಕಾಗತ್ತೆ, ಸಜೆಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇನ್ನು ಫಾರಿನ್ ಟ್ರಾವೆಲ್ ಮಾಡಲಿಕ್ಕೆ ಕೂಡ ಅವಕಾಶ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ ಇವರಿಗೆ ಸೀಕ್ರೆಟ್ಸ್ನ ತಿಳ್ಕೊಳ್ಳುವ, ಮಾಮೂಲಿಯಾಗಿ ಸೀಕ್ರೆಟ್ಸ್ ಅಥವಾ ಬೇರೆಯವರ ಲೈಫಲ್ಲಿ ಇರುವ ಸೀಕ್ರೆಟ್ಸ್ನ ತಿಳ್ಕೊಳ್ಳುವ ಎಂಥೂಸಿಯಾಸಮ್ ಜಾಸ್ತಿ ಇರುತ್ತೆ. ಇವರಿಗೆ ಆಸ್ಟ್ರಾಲಜಿ ನಾಲೆಜ್ ಕೂಡ ಇರುತ್ತೆ. ಬಿಕಾಸ್ ಅವರ ಹತ್ರ ಇರುವ ಆ ನೇಚರ್, ಎಂಥೂಸಿಯಾಸಮ್, ಯಾವುದಾದ್ರೂ ಸೀಕ್ರೆಟ್ಸ್ ಅಥವಾ ಅಕಾಲ್ಟ್ ಸೈನ್ಸ್ ತಿಳ್ಕೊಳ್ಳುವ ಇಂಟ್ರೆಸ್ಟ್ ಇರುತ್ತೆ. ಇನ್ನು ಆಸ್ಟ್ರೋನಮರ್ಸ್, ನಾಸಾ, ಇಸ್ರೋದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗಿ ರಿಸರ್ಚ್ ಮಾಡುವಂಥದ್ದು, ಆ ಥರ ರಿಸರ್ಚ್ ಮಾಡುವವರಿಗೆಲ್ಲ ಈ ಕೈಂಡ್ ಆಫ್ ರಿಲೇಷನ್ಶಿಪ್, ಅಷ್ಟಮಕ್ಕೆ ಲಗ್ನಾಧಿಪತಿಯ ಸಂಬಂಧ ಇರುತ್ತೆ. ಈ ಥರ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲಿಕ್ಕೆ ಅಷ್ಟಮದಲ್ಲಿ ಲಗ್ನಾಧಿಪತಿ ಇರುವುದು ಒಳ್ಳೆಯದು. ಇನ್ನು ಕೆಲವರು ಸೀಕ್ರೆಟ್ಸ್ ಇದ್ದರೆ ರಿಸರ್ಚ್ ಮಾಡ್ತಾ ಇರ್ತಾರೆ, ಲೈಕ್ ಜರ್ನಲಿಸ್ಟ್, ಅವರ ಕೆಲಸ ಸ್ಕ್ರೀನ್ ಬ್ಯಾಕ್ ಏನು ನಡೀತಾ ಇದೆ, ಈ ಕೈಂಡ್ ಆಫ್ ಜರ್ನಲಿಸ್ಟ್ ಆಗಲಿಕ್ಕೆ, ಇಲ್ಲ ಈ ಥರ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕಂಡುಹಿಡಿತಾರೆ. ಹಾಗೆ ಡಿಟೆಕ್ಟಿವ್ಸ್, ಅಂಡರ್ ಕವರ್ ಏಜೆಂಟ್, ಸೀಕ್ರೆಟ್ ಏಜೆನ್ಸೀಸ್, ಈ ಥರ ಪ್ರೊಫೆಷನ್ ಕೂಡ ಅಷ್ಟಮದಿಂದ ನೋಡಬೇಕು. ಇನ್ನು ನೆಗೆಟಿವ್ ಸೈಡ್, ಲೈಫಲ್ಲಿ ಚೇಂಜಸ್ ಅನ್ನೋದು ಡ್ರಮ್ಯಾಟಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಲೈಫ್ ಫೇಸ್ ಅನ್ನೋದು ಚೇಂಜ್ ಆಗುತ್ತೆ. ನಾರ್ಮಲ್ ಆಗಿ ಲೈಫ್ ಹ್ಯಾಪಿಯಾಗಿ ಹೋಗ್ತಾ ಇದ್ದರೆ ಒಂದು ಡೈರೆಕ್ಷನಲ್ಲಿ, ಇಮಿಡಿಯೇಟ್ ಆಗಿ ಬೇರೆ ಡೈರೆಕ್ಷನ್ಗೆ ಚೇಂಜ್ ಆಗುತ್ತೆ. ಆ ಥರ ಸಡನ್ ಚೇಂಜಸ್ ಆಗುವಂಥ ಅವಕಾಶ ಜಾಸ್ತಿ ಇರುತ್ತೆ. ಸಡನ್ ಟ್ರಾನ್ಸ್ಫಾರ್ಮೇಷನ್, ಸಡನ್ಲಿ ಥಿಂಗ್ಸ್ ಹ್ಯಾಪನ್ ಇನ್ ಅವರ್ ಲೈಫ್, ಸಡನ್ ಈವೆಂಟ್ಸ್, ಸರ್ಜರಿ, ಆಕ್ಸಿಡೆಂಟ್ಸ್, ಬಿಕಾಸ್ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್ ಸಡನ್ಲಿ. ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ ನಮ್ಮ ಜೀವನವೇ ರಿಸ್ಕಲ್ಲಿರುತ್ತೆ, ಕಷ್ಟಪಡಬೇಕಾಗತ್ತೆ. ಹಾಗೆ ಇವರ ಬಗ್ಗೆ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಾರೆ. ಅಂದರೆ ಅವರಲ್ಲಿರುವ ಎಲ್ಲ ಕ್ವಾಲಿಟೀಸ್ನ ಎಕ್ಸ್ಪೋಸ್ ಮಾಡಲ್ಲ. ಕೆಲವೊಂದು ಹಿಡನ್ ಪರ್ಸ್ನಾಲಿಟಿ ಅಂತ ಇರುತ್ತೆ. ಅಂದರೆ ಕೆಲವೊಂದು ಕ್ವಾಲಿಟೀಸ್ ನೋಡಿ, ಕೆಲವೊಬ್ಬರಿಗೆ ತುಂಬ ಕೋಪ ಇರುತ್ತೆ, ಬಟ್ ಹೊರಗಡೆ ನೋಡಲಿಕ್ಕೆ ತುಂಬ ನಾರ್ಮಲ್ ಆಗಿ ಪ್ರಶಾಂತವಾಗಿ ಇರ್ತಾರೆ. ಅವರ ಫ್ಯಾಮಿಲಿಯವರಿಗೆ, ಕ್ಲೋಸ್ ಇರುವವರಿಗೆ ಮಾತ್ರ ಗೊತ್ತಿರುತ್ತೆ ಅವರಿಗೆ ಅಷ್ಟೊಂದು ಕೋಪ ಬರುತ್ತೆ ಅಂತ. ದಟ್ ಈಸ್ ವಾಟ್, ಕೆಲವೊಂದು ಕ್ವಾಲಿಟೀಸ್ ಅನ್ನೋದು ಹಿಡನ್ ಆಗಿರುತ್ತೆ. ತಮ್ಮಲ್ಲಿರುವ ನೇಚರ್ ಹೈಡ್ ಆಗುವುದರಿಂದ ಹಿಡನ್ ಸ್ವಭಾವ ಇರುವ ಸಾಧ್ಯತೆ ಇರುತ್ತೆ. ಇನ್ನು ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ಇವರು ಹೈಲಿ ಇನ್ಶುಯೇಟಿವ್, ಅಂದರೆ ಬೇರೆಯವರು ಮಾತಾಡಲಿಕ್ಕಿಂತ ಮುಂಚೆ ಅವರ ಇಂಟೆನ್ಷನ್ಸ್ ಏನು ಅಂತ ನಿಮಗೆ ಸೆನ್ಸ್ ಆಗುತ್ತೆ. ಹಾಗೆ ನೀವು ಡೀಪ್ ಅಬ್ಸರ್ವರ್ ಆಗಿರ್ತೀರಿ, ಹೆಚ್ಚಿಗೆ ಮಾತಾಡಲ್ಲ.
ನಿಮ್ಮಷ್ಟಕ್ಕೆ ಇರ್ತೀರಾ. ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಥಾಟ್ಸ್, ಸ್ಟ್ರಗಲ್ಸ್ನ ಹೈಡ್ ಮಾಡ್ತೀರಾ. ನಿಮ್ಮ ಅರ್ಲಿ ಲೈಫಲ್ಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಅದು ಮೆಂಟಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ 2ನೇ ಮನೆಯನ್ನು ನೋಡುವುದರಿಂದ ಇವರಿಗೆ ಹಣ ಮಾಡಬೇಕು ದೊಡ್ಡದಾಗಿ, ಈ ಥರ ಆಸೆ ಬರುವಂಥ ಸಾಧ್ಯತೆ ಇರುತ್ತೆ. ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ ಕೆಲವೊಂದು ಪ್ರೊಫೆಷನ್ಗೆ ಎಕ್ಸಲೆಂಟ್ ಸಕ್ಸಸ್ ಕೊಡುತ್ತೆ. ಸೈಂಟಿಸ್ಟ್ ಆಗಿ ವರ್ಕ್ ಮಾಡಲಿಕ್ಕೆ, ಸರ್ಜನ್, ಡಿಟೆಕ್ಟಿವ್, ಇಂಟೆಲಿಜೆನ್ಸ್, ಇನ್ಶೂರೆನ್ಸ್, ಅಕಾಲ್ಟ್ ಸೈನ್ಸ್, ಹೀಲಿಂಗ್, ಮೈನಿಂಗಲ್ಲಿ ಕೆಲಸ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಇದರಲ್ಲೆಲ್ಲ ಒಳ್ಳೆಯದಿರುತ್ತೆ. ಪ್ರೊಫೆಷ್ನಲ್ ಸೈಡ್ ಓಕೆ, ಪರ್ಸ್ನಲ್ ಸೈಡ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಾಗಾಗಿ 8th ಹೌಸ್ ಆಟ್ರಿಬ್ಯೂಟ್ಸ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡಾಗ ಆಸ್ಟ್ರಾಲಜಿ ಲರ್ನ್ ಮಾಡುವಂಥದ್ದು, ಪಾರ್ಟ್ನರ್ ಕುಟುಂಬಕ್ಕೆ ಹೆಲ್ಪ್ ಮಾಡುವಂಥದ್ದು, ಅವರ ಸೇವೆ ಮಾಡುವಂಥದ್ದು, ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಮಾಡಿ ಅವರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಳ್ಳಿ, ಯೋಗ, ಮೆಡಿಟೇಷನ್, ಪ್ರಾಣಾಯಾಮ, ಫಾಸ್ಟಿಂಗ್ ಇದೆಲ್ಲ ಮಾಡುವುದು 8th ಹೌಸ್ ಪ್ರಾಬ್ಲಮ್ಸ್ಗೆ ಬೆಸ್ಟ್ ರೆಮಿಡೀಸ್. ಇನ್ನು ಲಗ್ನಾಧಿಪತಿ 9th ಹೌಸಿಗೆ ಬಂದಾಗ, 9th ಹೌಸ್ ಅನ್ನುವುದು ಧರ್ಮಸ್ಥಾನ, ಭಾಗ್ಯಸ್ಥಾನ. ನಾವು ಫಾಲೋ ಮಾಡುವ ರಿಲಿಜಿಯಸ್, ನಮ್ಮ ಅದೃಷ್ಟ, ಹೈಯರ್ ಲರ್ನಿಂಗ್, ಗುರು, ತಂದೆ, ಟ್ರಾವೆಲಿಂಗ್, ಲಾಂಗ್ ಡಿಸ್ಟೆನ್ಸ್ ಫಾರ್ ಎಜುಕೇಷನ್, ಲಾಂಗ್ ಡಿಸ್ಟೆನ್ಸ್ ಫಾರ್ ರಿಲಿಜಿಯಸ್ ಆ್ಯಕ್ಟಿವಿಟಿ. ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಯೂಶುವಲ್ ಆಗಿ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ ದ ಎಂಟೈರ್ ಬರ್ತ್ ಚಾರ್ಟ್ 9th ಹೌಸ್ ಈಸ್ ಕನ್ಸಿಡರ್ ದಿ ಮೋಸ್ಟ್ ಪವರ್ಫುಲ್ ಹೌಸ್ ಫಾರ್ ಲಕ್, ಫಾರ್ಚೂನ್ ಆ್ಯಂಡ್ ಓವರ್ ಆಲ್ ಬ್ಲೆಸ್ಸಿಂಗ್ಸ್. ಲಗ್ನಾಧಿಪತಿ ಭಾಗ್ಯದಲ್ಲಿ ಇರುವವರಿಗೆ ಹೈಯರ್ ಲರ್ನಿಂಗ್ ಅಂದರೆ ಇಷ್ಟ ಇರುತ್ತೆ. ಅದೇನಾದರೂ ಸರಿ ಡೀಪ್ ಆಗಿ ತಿಳಿದುಕೊಳ್ಳಿಕ್ಕೆ ಗುರುವಿನಿಂದ, ತಂದೆಯ ಮೂಲಕ ಅಥವಾ ಎಲ್ಲರ ಮೂಲಕ ಅವರಿಗಿಷ್ಟ ಇರುವ ವಿಷಯವನ್ನು ಹೆಚ್ಚು ಆಳವಾಗಿ, ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ. ಇವರಿಗೆ ಆಚಾರ ವಿಚಾರದಲ್ಲಿ, ಪದ್ಧತಿ, ರಿಲಿಜನ್, ಪೂಜೆ ಪುರಸ್ಕಾರ, ಸಂಪ್ರದಾಯ, ನಂಬಿಕೆ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮಾಮೂಲಿಯಾಗಿ ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳ್ಬೋದು. ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೆ, ವಿದೇಶಕ್ಕೆ ಹೋಗಿ ಓದಲಿಕ್ಕೂ ಜಾಸ್ತಿ ಅವಕಾಶ ಇರುತ್ತೆ. ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ತೀರ್ಥಕ್ಷೇತ್ರ ಯಾತ್ರೆ ಮಾಡಲಿಕ್ಕೆ ಇರ್ಬೋದು. ಟೋಟಲ್ ಆಗಿ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ ಇರುತ್ತೆ. ಫಾರಿನ್ ಟ್ರಾವೆಲ್ ಮಾಡಲಿಕ್ಕೆ, ಫಾರಿನಲ್ಲಿ ಸೆಟ್ಲ್ ಆಗಲಿಕ್ಕೆ ಇದರಲ್ಲೆಲ್ಲ ಅವಕಾಶ ಇರುತ್ತೆ. ಇನ್ನು ಲಗ್ನಾಧಿಪತಿ 9th ಇದ್ದು 3rd ಹೌಸನ್ನು ನೋಡುವುದರಿಂದ ಒಳ್ಳೆ ಕಮ್ಯುನಿಕೇಟರ್ ಆಗುವಂಥ ಅವಕಾಶ ಕೂಡ ಇರುತ್ತೆ. ಓವರ್ ಆಲ್ ನೋಡುವುದಾದರೆ ಲಗ್ನಾಧಿಪತಿ ಭಾಗ್ಯದಲ್ಲಿ ಇರುವುದು ಒನ್ ಆಫ್ ದಿ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಆದರೆ ಒಂದು ಎಥಿಕ್ಸ್, ಪ್ರಿನ್ಸಿಪಲ್ನ ಫಾಲೋ ಮಾಡುವುದು, ತಂದೆಯನ್ನು ಫಾಲೋ ಮಾಡುವುದು, ಆಧ್ಯಾತ್ಮ, ದೇವಸ್ಥಾನಕ್ಕೆ ಹೋಗುವುದು, ಎಲ್ಲದಕ್ಕಿಂತ ನಾವು ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಳ್ಳುವಂಥದ್ದು, ಮತ್ತು ಜೊತೆಯಲ್ಲಿ ಒಬ್ಬ ಗುರು ಇರಬೇಕಾಗತ್ತೆ. ಲಗ್ನಾಧಿಪತಿ 3rd ಹೌಸನ್ನು ನೋಡುವುದರಿಂದ ನಮ್ಮ ಸಿಬ್ಲಿಂಗ್ಸ್, ನೇಬರ್ಸ್ ಅವರೊಂದಿಗೆ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಫಾಲೋ ಮಾಡುವುದರಿಂದ ಲೈಫನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ದಶಮದಲ್ಲಿ ಇದ್ದಾಗ ಅವರನ್ನು ವರ್ಕಾಲಿಕರನ್ನಾಗಿ ಮಾಡುವಂಥ ಅವಕಾಶ ಇರುತ್ತೆ. ಅಂದರೆ ಕೆಲಸ ಅಂದರೆ ತುಂಬ ಇಷ್ಟಪಡುವಂಥದ್ದು, ಯಾಕಂದರೆ ಅದು ಕರ್ಮಸ್ಥಾನ. ನಾವು ಯಾವ ಪ್ರೊಫೆಷನಲ್ಲಿ ಇರ್ತೀವಿ, ಜಾಬ್, ಹಾಗೆ ಅಧಿಕಾರ, ಅಥಾರಿಟಿ, ರೆಪ್ಯುಟೇಷನ್, ಪೊಲಿಟಿಕ್ಸ್ ಇದೆಲ್ಲ ಕೂಡ 10ನೇ ಮನೆಯಿಂದ ನೋಡ್ತೀವಿ. ಸೊ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಇರುವವರಿಗೆ ಕೆಲಸದ ಮೇಲೆ ಜಾಸ್ತಿ ಫೋಕಸ್, ಆಸಕ್ತಿ ಇರುತ್ತೆ. ಇವರನ್ನು ಕರಿಯರ್ ಪೀಪಲ್ ಅಂತ ಹೇಳ್ಬೋದು. ಕರಿಯರ್ ಅಂದರೆ ಇಂಟ್ರೆಸ್ಟ್, ಕರಿಯರ್ ಬಿಲ್ಡ್ ಮಾಡುವುದು, 24 ಗಂಟೆಯಲ್ಲಿ ಅದೇ ಥಾಟ್ ಜಾಸ್ತಿ ಇರುತ್ತೆ. ಹೇಗೆ ಮೇಲೆ ಬರುವುದು, ಇವರ ಗೋಲ್ಸ್ ಕೂಡ ಹೈ ಇರುತ್ತೆ. ಅಂದರೆ ಅಧಿಕಾರ ಬೇಕು, ಲೀಡರ್ಶಿಪ್ ಬೇಕು, ಅದನ್ನು ಹೇಗೆ ರೀಚ್ ಆಗಲಿ ಅನ್ನೋದು ಇವರ ಮೇನ್ ಆ್ಯಂಬಿಷನ್ ಆಗಿರುತ್ತೆ. ಸೊ ಇವರು ಗೌರ್ಮೆಂಟಲ್ಲಿ ವರ್ಕ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಸೂರ್ಯ, ಚಂದ್ರ ಅಥವಾ ಶನಿ ಆದರೆ ಲಗ್ನಾಧಿಪತಿ ಆಗಿ ದಶಮದಲ್ಲಿ ಇದ್ದಾಗ ಪೊಲಿಟಿಕ್ಸಲ್ಲಿ ವರ್ಕ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಮೋಸ್ಟ್ ಆಫ್ ದ ಪ್ಲಾನೆಟ್ಸ್, ಮೆಲೆಫಿಕ್ ಪ್ಲಾನೆಟ್ಸ್, ರವಿ, ಕುಜ, ರಾಹು, ಶನಿ ದಶಮದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾರೆ. ಲಗ್ನಾಧಿಪತಿ 10th ಇರುವುದು ಕೂಡ ಒಂದು ಬೆಸ್ಟ್ ಪ್ಲೇಸ್ಮೆಂಟ್. ಲಗ್ನ ಅನ್ನೋದು ಕೇಂದ್ರ ಮತ್ತು ತ್ರಿಕೋನ ಎರಡೂ ಆಗುತ್ತೆ. 10th ಹೌಸ್ ಅನ್ನೋದು ಕೇಂದ್ರ ಸ್ಥಾನ. ಲಗ್ನಾಧಿಪತಿ 10th ಹೌಸ್ ಅಂದಾಗ ತ್ರಿಕೋನಾಧಿಪತಿ ಕೇಂದ್ರದಲ್ಲಿ, ಸೊ ಅದು ರಾಜಯೋಗ ಅಂತ ಹೇಳಲಾಗುತ್ತೆ. ಲಗ್ನಾಧಿಪತಿ 10th ಇರುವವರಿಗೆ ಅಥಾರಿಟಿ, ಅಧಿಕಾರ ಫೀಲ್ಸ್ ಲೈಕ್ ಎ ರೆಪ್ರೆಸೆಂಟೇಷನ್ ಆಫ್ ದೇರ್ ಸೋಲ್. ಅಂದರೆ ಅವರಿಗೆ ಅಧಿಕಾರ, ಅಥಾರಿಟಿ ಬೇಕು ಅಂತ ಸ್ಟ್ರಾಂಗ್ ಡಿಸೈರ್ ಇರುತ್ತೆ. ದೇ ವಾಂಟ್ ಅಥಾರಿಟಿ, ಪೀಪಲ್ನ ಲೀಡ್ ಮಾಡುವಂಥದ್ದು ಈ ಥರ. ಇನ್ನು ಲಗ್ನಾಧಿಪತಿ 10th ಇದ್ದಾಗ 7ನೇ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡ್ತಾನೆ ಅಲ್ವಾ, ಹಾಗಾಗಿ ಇವರಿಗೆ ಹೋಮ್ಲ್ಯಾಂಡಲ್ಲಿ ವರ್ಕ್ ಮಾಡುವಂಥ ಅವಕಾಶ, ಇಂಟ್ರೆಸ್ಟ್ ಇರುತ್ತೆ. ಆ ಥರ ಇಂಟ್ರೆಸ್ಟ್ ಇದ್ದರೂ ಕೂಡ ಎಗೈನ್ 10th ಲಾರ್ಡ್ ಪ್ಲೇಸ್ಮೆಂಟ್, ರಾಹುವಿನ ಪ್ಲೇಸ್ಮೆಂಟ್ ಮೇಲೆ ಫಾರಿನ್ ಜಾಬ್, ಫಾರಿನ್ ಲ್ಯಾಂಡ್ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಯೂಶ್ವಲ್ ಆಗಿ ಇವರು ಪಬ್ಲಿಕ್ ಡೀಲಿಂಗ್ಸ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. 10th ಹೌಸ್ ಅನ್ನೋದು ಕರ್ಮಸ್ಥಾನ, ಹಾಗಾಗಿ ರವಿ ಕುಜನಿಗೆ ಡೈರೆಕ್ಷನಲ್ ಸ್ಟ್ರೆಂತ್, ದಿಗ್ಬಲ ಕೂಡ ಆ್ಯಡ್ ಆಗೋದ್ರಿಂದ ಪೊಲಿಟಿಕ್ಸಲ್ಲಿ ಮುಂದೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ನೆಗೆಟಿವ್ ಸೈಡ್ ನೋಡೋದಾದರೆ 10ನೇ ಮನೆ ಅನ್ನೋದು ಶನಿಯ ಭಾವ. ಯಾವುದೇ ಪ್ಲಾನೆಟ್
10ನೇ ಮನೆಗೆ ಬಂದಾಗ, ಯಾವುದೇ ರಾಶಿ 10ನೇ ಮನೆಗೆ ಬಂದಾಗ ಅದು ಶನಿಯ ಪ್ರಭಾವಕ್ಕೆ ಒಳಗಾಗುತ್ತೆ. ಸೊ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. 10ನೇ ಮನೆಯಲ್ಲಿರುವಂತಹ ಪ್ಲಾನೆಟ್ಸ್ 4ನೇ ಮನೆಯನ್ನು ನೋಡುವುದರಿಂದ 4th ಹೌಸ್ ರಿಲೇಟೆಡ್, ತಾಯಿಯ ಆರೈಕೆ ಮಾಡೋದ್ರಿಂದ, ವಾಹನ ಭೂಮಿ ಪರ್ಚೇಸ್ ಮಾಡೋದ್ರಿಂದ, ಮನೆ ಮಾಡೋದ್ರಿಂದ 10th ಹೌಸಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಲಗ್ನಾಧಿಪತಿ 11ನೇ ಮನೆಗೆ ಲಾಭ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಲಗ್ನಾಧಿಪತಿ 11ನೇ ಮನೆಯಲ್ಲಿ ಇರುವವರು ತುಂಬ ಹೋಪ್ಸ್ ಇಟ್ಕೊಂಡಿರ್ತಾರೆ, ಇಂಟರಾಕ್ಟಿವ್ ಪರ್ಸನ್ ಆಗಿರ್ತಾರೆ. ಇವರನ್ನು ಫ್ರೆಂಡ್ಲಿ ಪೀಪಲ್ ಅಂತ ಹೇಳ್ಬೋದು. ಬಹಳ ಬೇಗ ಈಸಿಯಾಗಿ ಸೋಷಿಯಲೈಸ್ ಆಗ್ತಾರೆ. ಅಲ್ಲದೆ ಸೋಷಿಯಲ್ ನೆಟ್ವರ್ಕಿಂಗ್, ಫ್ರೆಂಡ್ಸ್ ಇದನ್ನೆಲ್ಲ ಇಷ್ಟಪಡ್ತಾರೆ. ಇನ್ನೊಂದೇನೆಂದರೆ ಫ್ರೆಂಡ್ಸ್ ಒಟ್ಟಿಗೆ ಕ್ಲೋಸ್ ರಿಲೇಷನ್ ಇರುತ್ತೆ. ಮನೆಯವರ ಹತ್ರ ಯಾವ ರೀತಿ ಇರ್ತಾರೆ ಅದೇ ಥರ ಇರ್ತಾರೆ ಫ್ರೆಂಡ್ಸ್ ಹತ್ರ. ಇವರ ಕಷ್ಟ ಸುಖಗಳನ್ನು ಫ್ರೆಂಡ್ಸ್ ಹತ್ರ ಹಂಚಿಕೊಳ್ತಾರೆ. ಇವರ ಜೀವನದಲ್ಲಿ ಫ್ರೆಂಡ್ಸ್ ಅನ್ನುವ ಒಂದು ರೋಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸಿಗೆ ತುಂಬ ಬೆಲೆ ಕೊಡ್ತಾರೆ. ನೆಕ್ಸ್ಟ್ ಗೇಯ್ನ್, ಲಾಭದ ವಿಷಯಕ್ಕೆ ಬಂದರೆ ಯೂಶ್ವಲ್ ಆಗಿ ನಾವು ಒಂದು ಕೆಲಸ ಮಾಡಿದರೆ ಅದು ಎಷ್ಟು ಸಕ್ಸಸ್ ಆಗುತ್ತೆ ಆ ಥರ ಯೋಚನೆ ಮಾಡ್ತೀವಿ. ಆದರೆ ಲಗ್ನಾಧಿಪತಿ 11th ಇರುವವರು ಫಸ್ಟಿಗೆ ಲಾಭ ಎಷ್ಟು ಬರುತ್ತೆ ಅದರ ಮೇಲೆ ಕೆಲಸ ಅಥವಾ ಬಿಸ್ನೆಸ್ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಇವರಿಗೆ ಯಾವಾಗಲೂ ಟಾರ್ಗೆಟ್ ಎಷ್ಟು ಲಾಭ ಮಾಡಲಿ, ಎಷ್ಟು ಲಾಭ ಬರುತ್ತೆ, ಲಾಭ ಹೇಗೆ ಮಾಡುವುದು, ಗೇನ್ಸ್ ಇದರ ಮೇಲೆ ಇವರ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ, ಮೋರ್ ದೆನ್ ವರ್ಕ್. ಇನ್ನು ಲಾಭ ಯಾವುದರಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಇವರಿಗೆ ಗೊತ್ತಿರುತ್ತೆ. ಯಾಕಂದರೆ ಇವರದ್ದು ನೆಟ್ವರ್ಕ್ ಜಾಸ್ತಿ ಇರುತ್ತೆ. ಲಗ್ನಾಧಿಪತಿ 11ನೇ ಮನೆಯಲ್ಲಿ ಇದ್ದಾಗ ಫ್ರೆಂಡ್ ಸರ್ಕಲ್ ಜಾಸ್ತಿ, ನೆಟ್ವರ್ಕ್ ಜಾಸ್ತಿ, ಹಾಗಾಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಲಗ್ನಾಧಿಪತಿ 11th ಇರುವವರಿಗೆ ಬೇಕಾಗಿರುವುದು ಒಂದೇ, ಫ್ರೆಂಡ್ಸ್, ಸೋಷಿಯಲ್ ಸರ್ಕಲ್, ಮನಿ ಆ್ಯಂಡ್ ಗೇನ್ ಇದರ ಮೇಲೆ ಇವರಿಗೆ ಒಳ್ಳೆ ಗ್ರಿಪ್ ಇರುತ್ತೆ ಅಂತ ಹೇಳ್ಬೋದು. ಲಗ್ನಾಧಿಪತಿ 11ನೇ ಮನೆಯಲ್ಲಿ ಇದ್ದಾಗ ವಿದೇಶಕ್ಕೆ ಹೋಗುವ ಸಾಧ್ಯತೆ, ವಿದೇಶ ಪ್ರಯಾಣ ಮಾಡುವಂಥದ್ದು ಇರುತ್ತೆ. ವಿದೇಶಕ್ಕೆ ಹೋದಾಗ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ. ಇವರಿಗೆ ಟೆಕ್ನಿಕಲ್ ನಾಲೆಜ್ ಇರುತ್ತೆ. ಇನ್ನು ಇವರಿಗೆ ಮೋಸ ಕೂಡ ಆಗ್ಬೋದು. ಯಾಕಂದರೆ ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ 11ನೇ ಮನೆ ಅನ್ನೋದು ಕುಂಭರಾಶಿ, ಅದು ರಾಹುವಿನ ಮನೆ, ಹಾಗಾಗಿ ಮೋಸ ಆಗುವಂಥದ್ದು ಜಾಸ್ತಿ. ಸೊ ಲಗ್ನಾಧಿಪತಿ 11ನೇ ಮನೆಯಲ್ಲಿ ಇದ್ದಾಗ ಹಿರಿಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ, ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಇದ್ದಾಗ, ಲೈಫ್ ಫೋರ್ಸ್ ಅನ್ನೋದು ವ್ಯಯ ಸ್ಥಾನಕ್ಕೆ ಹೋದಾಗ, 12ನೇ ಮನೆಯಲ್ಲಿ ವ್ಯಯ ಇದೆ. ಮನಿ ಒಂದೇ ಅಲ್ಲ, ವೆರೈಟೀಸ್ ಆಫ್ ಖರ್ಚು, ಎನರ್ಜಿ ಲಾಸ್, ಮನಿ ಲಾಸ್ ಆಗುತ್ತೆ, ರೋಗಗ್ರಸ್ತವಾಗಿರುವುದು, ಇವರ ಜೀವನದಲ್ಲಿ ಸ್ವಲ್ಪ ಲಾಸಸ್ನ ಕಾಣ್ತಾರೆ. ಅನಾವಶ್ಯಕವಾಗಿ ಖರ್ಚು ಜಾಸ್ತಿ ಆಗುತ್ತೆ, ಹಾಸ್ಪಿಟಲೈಸ್ ಆಗುವಂಥದ್ದು, ಈ ಥರ ಲಾಸ್ ಆಗುತ್ತೆ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಇದ್ದರೆ. ಈಗಿನ ಮಾಡರ್ನ್ ಡೇಸ್ಗೆ 12th ಹೌಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ 12th ಹೌಸ್ ಅನ್ನೋದು ಫಾರಿನ್ ಲ್ಯಾಂಡ್ನ ಇಂಡಿಕೇಟ್ ಮಾಡುತ್ತೆ, ವಿದೇಶ. ಈಗ ಇಂಡಿಯಾದಲ್ಲಿ ನಾವು ಬೇರೆ ಸ್ಟೇಟಸ್ನ ಕೂಡ ವಿದೇಶ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಪ್ರತಿ ಸ್ಟೇಟಲ್ಲಿ ಕಲ್ಚರ್ ಬೇರೆ ಆಗುತ್ತೆ, ಲ್ಯಾಂಗ್ವೇಜ್ ಬೇರೆ ಆಗುತ್ತೆ. ಹಾಗಾಗಿ ಸ್ಟೇಟ್ ಚೇಂಜ್ ಆದರೂ ಕೂಡ ಅದನ್ನು ವಿದೇಶ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಇದ್ದು 6ನೇ ಮನೆಯನ್ನು ನೋಡುವುದರಿಂದ ಇವರು ಜಾಸ್ತಿ ರಿಸ್ಕ್ ಇರುವ ಪ್ರೊಫೆಷನಲ್ಲಿ ಇರುವ ಅವಕಾಶ ಇರುತ್ತೆ. 6th ಅನ್ನೋದು ಕಾಂಪಿಟೇಷನ್ ಪ್ಲೇಸ್, 12th ಅನ್ನೋದು ಹಾಸ್ಪಿಟಲ್, ಈ ಥರದ್ದು. ಪರ್ಟಿಕ್ಯುಲರ್ ಆಗಿ ಹೇಳುವುದಾದರೆ ದಿಸ್ ಈಸ್ ದ ಪ್ಲೇಸ್ ರಿಸ್ಕ್ನ ಎದುರಿಸುವಂಥದ್ದು. ಆ ಥರ ಪ್ರೊಫೆಷನ್, ಡಾಕ್ಟರ್ಸ್ ಇಲ್ಲ ಅನ್ಸರ್ಟನಿಟಿ, ಸಡನ್ನಾಗಿ ಡಾಕ್ಟರ್ಸ್ಗೆ ಸಡನ್ ಆಗಿ ಹೋಗಿ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಮಾಡುವಂಥ ಪ್ಲೇಸ ಐಸೋಲೇಟೆಡ್ ಆಗಿರುತ್ತೆ. ಇಲ್ಲ ವಾರ್, ನಮ್ಮ ಮಿಲಿಟ್ರಿ ಆ ಥರದ್ರಲ್ಲಿ ವರ್ಕ್ ಮಾಡುವಂಥದ್ದು, ಲೂಸಿಂಗ್ ಯುವರ್ ಎನರ್ಜಿ ಆ ಥರ ಪ್ಲೇಸಲ್ಲಿ. ಇನ್ನು ಇವರಿಗೆ ಸಕ್ಸಸ್ ಅನ್ನುವುದು ವಿದೇಶಕ್ಕೆ ಹೋದಾಗ, ಹೊರಗಡೆ ಹೋದಾಗ, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್, ಹೊರ ಊರಾಗಿರ್ಬೋದು, ಟೋಟಲಿ ಔಟ್ಸೈಡ್, ಆಗ ಸಕ್ಸಸ್ ಸಿಗುತ್ತೆ ಅಂತ ಅರ್ಥ. ಯಾಕಂದರೆ 12th ಹೌಸ್ ಅನ್ನೋದು ಡೆಫಿನೆಟ್ ಆಗಿ ದೂರ ಪ್ರದೇಶ. ಈಗ ಇರುವ ಅಪಾರ್ಚುನಿಟೀಸಿಗೆ ಲಗ್ನಾಧಿಪತಿ 12th ಇರುವುದು ತುಂಬ ಒಳ್ಳೆಯದು. ಇನ್ನು ಲಗ್ನಾಧಿಪತಿ 12th ಇರುವುದು ಇವರಿಗೆ ಒಳ್ಳೆ ಕ್ರಿಯೇಟಿವಿಟಿ, ಅದೇನಾದರೂ ಸರಿ, ಮೇ ಬಿ ಇನ್ ಆಸ್ಟ್ರಾಲಜಿ, ಒಳ್ಳೆ ಕ್ರಿಯೇಟಿವ್ ಆಗಿ ಸಬ್ಜೆಕ್ಟ್ನ ಪ್ರೆಸೆಂಟ್ ಮಾಡೋದಿರ್ಬೋದು. ಇಲ್ಲ ಒಬ್ಬ ಆರ್ಟಿಸ್ಟ್, ಸ್ಕ್ರೀನ್ ಬ್ಯಾಕ್ ವರ್ಕ್ ಮಾಡುವಂಥ ಆರ್ಟಿಸ್ಟ್, ಇವರಿಗೆಲ್ಲ ಎಕ್ಸಲೆಂಟ್ ಅಪಾರ್ಚುನಿಟೀಸ್ ಕೊಡುವ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಹೇಳುವುದಾದರೆ ಈಗಿನ ಜನರೇಷನ್ಗೆ, ಈಗ ಇರುವ ಅಪಾರ್ಚುನಿಟೀಸಿಗೆ ಲಗ್ನಾಧಿಪತಿ 12th ಇದ್ದರೆ ಅವರು ಒಳ್ಳೆ ಸೈಂಟಿಸ್ಟ್ ಆಗಲಿಕ್ಕೆ, ರಿಸರ್ಚ್ ಫೀಲ್ಡಲ್ಲಿ ಹೋಗಲಿಕ್ಕೆ, ಒಳ್ಳೆ ಕ್ರಿಯೇಟಿವಿಟಿ ಪರ್ಸನ್, ಸ್ಕ್ರೀನ್ ಬ್ಯಾಕ್ ವರ್ಕ್ ಮಾಡುವವರಿಗೆ ಹಾಸ್ಪಿಟಲ್, ಡಾಕ್ಟರ್, ನರ್ಸ್ ಈ ಥರ ಪ್ರೊಫೆಷನಲ್ಲಿ ಸಕ್ಸಸ್ ಆಗಬಹುದು. ಇನ್ನು ನೆಗೆಟಿವ್ ಸೈಡ್, ಯಾವುದೇ ಕೆಲಸ ತೊಗೊಂಡ್ರೂ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. 12ನೇ ಮನೆ ಅನ್ನೋದು ಎಕ್ಸ್ಪೆನ್ಸಸ್. ಸೊ ಇನ್ಕಮ್ ಬರುತ್ತೆ, ಬಟ್ ಸೇವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಲಗ್ನಾಧಿಪತಿ 12ನೇ ಮನೆಗೆ ಹೋದಾಗ ಉಳಿಸ್ಕೊಳ್ಳೋದಕ್ಕಿಂತ ಕಳೆದುಕೊಳ್ಳುವುದು ಜಾಸ್ತಿ. ಹಾಗಾದರೆ ನಾವು ಏನು ಮಾಡಿದಾಗ ಒಳ್ಳೆಯದಾಗುತ್ತೆ, ಯಾವುದರಲ್ಲಿ ಇದ್ದಾಗ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಈಗ ನೀವು ಸ್ಟಿಲ್ ಹುಟ್ಟಿದ ಪ್ಲೇಸಲ್ಲೇ ಇದ್ದರೆ ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಸ್ವಲ್ಪ ದೂರ ಹೋಗಿ, ಬೇರೆ ಸ್ಟೇಟ್ಗೆ ಹೋಗಿ. ಹೋಮ್ಲ್ಯಾಂಡಲ್ಲಿ ಇದ್ದಾಗ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ, ಕಷ್ಟಪಡುವಂಥದ್ದು ಜಾಸ್ತಿ ಇರುತ್ತೆ, ಲಾಸ್ ಆಫ್ ಎನರ್ಜಿ ಜಾಸ್ತಿ ಇರುತ್ತೆ.
ಇನ್ನು 6th ಹೌಸ್ ಅನ್ನೋದು ಸೇವೆ ಮಾಡುವುದು. ಡಾಕ್ಟರ್ ಅಥವಾ ನರ್ಸ್ ಆದರೆ ಬೈ ಡಿಫಾಲ್ಟ್ ಆಗಿ ಸೇವೆ ಮಾಡ್ತಾ ಇರ್ತೀವಿ. ಇಲ್ಲ ಅಂದರೆ ಜನಸೇವೆ ಮಾಡಬೇಕು. ಅನಾರೋಗ್ಯದವರಿಗೆ ಮೆಡಿಸಿನ್ ಕೊಡಿಸುವಂಥದ್ದು, ಟ್ರೀಟ್ಮೆಂಟ್ ಕೊಡಿಸುವಂಥದ್ದು, ಆಶ್ರಮದಲ್ಲಿ ಹೆಲ್ಪ್ ಮಾಡುವಂಥದ್ದು. ಇದರಿಂದ 12ನೇ ಮನೆಯಲ್ಲಿ ಬರುವಂಥ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬಹುದು. ಇನ್ನು 12th ಹೌಸ್ ಅನ್ನುವುದು ಯೋಗ, ಮೆಡಿಟೇಷನ್. ಡೈಲಿ ಯೋಗ ಮೆಡಿಟೇಷನ್ ಮಾಡುವುದರಿಂದ, ಡೊನೇಷನ್, ಚಾರಿಟಿ ಮಾಡುವುದರಿಂದ, ನಂಬಿಕೆ ಇಟ್ಕೊಳ್ಳೋದ್ರಿಂದ, ದೇವರಲ್ಲಿ ನಂಬಿಕೆ, ಪ್ರಕೃತಿಯಲ್ಲಿ ನಂಬಿಕೆ ಇಟ್ಕೊಳ್ಳೋದ್ರಿಂದ ನಮಗೆ ರೆಗ್ಯುಲರ್ ಲೈಫಲ್ಲಿ ಬರುವಂಥ ಚಾಲೆಂಜಸ್ ಕಡಿಮೆ ಆಗುತ್ತೆ. ಸೊ ಇದು ಲಗ್ನಾಧಿಪತಿ ವಿವಿಧ ಭಾವಗಳಲ್ಲಿ ಬಂದಾಗ ಯಾವ ರೀತಿಯ ಫಲ ಕೊಡ್ತಾನೆ ಅಂತ. ಬಟ್ ಇದು ಫೈನಲ್ ಪ್ರೆಡಿಕ್ಷನ್ಸ್ ಅಲ್ಲ. ಈಗ ನಿಮಗೆ ಈ ಕಾಂಬಿನೇಷನ್ ಇದ್ದು ರಿಸಲ್ಟ್ ಇಲ್ಲದೆ ಇರಬಹುದು. ಯಾಕಂದರೆ ಇಲ್ಲಿ ಲಗ್ನಾಧಿಪತಿ ಯಾರು, ರಾಶಿ ಯಾವುದು, ಲಗ್ನಾಧಿಪತಿ ಕೂತ್ಕೊಂಡಿರುವಂಥ ರಾಶಿಯದ ಅಧಿಪತಿಯ ಪ್ಲೇಸ್ಮೆಂಟ್ ಹೇಗಿದೆ, ಲಗ್ನಾಧಿಪತಿ ಜೊತೆಗೆ ಬೇರೆ ಗ್ರಹಗಳಿದ್ದರೆ ಅಥವಾ ಬೇರೆ ಗ್ರಹಗಳ ದೃಷ್ಟಿ ಇದ್ದರೆ, ಲಗ್ನಾಧಿಪತಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ, ನೀಚನಾಗಿದ್ದಾನ, ಉಚ್ಚನಾಗಿದ್ದಾನ, ಇದರ ಮೇಲೆ ಫೈನಲ್ ರಿಸಲ್ಟ್ ಇರುತ್ತೆ. ಓಕೆ, ಇದು ಇವತ್ತಿನ ಸಂಚಿಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.